ಸಾಧು ನಾಯಿಗೆ ಹೇಳ್ತಾನ. ಅದು ಯಾವ ದೋಷ? ಯಾವರು? ನೀ ಯಾವತ್ತ ಕೂಡ ನೋಡ್ರಿ ಅಂತ ಮಾತು ಹೇಳ್ತಾನ. ನೀ ಯಾವತ್ತು ವಿನಾಕಾರಣ ಸುಮ್ಮೆ ಯಾವರೇ ಬೇಡಿ ಭಿಕಾರಿಗಳ ಬಂದ್ರ ಅಂದ್ರ ಅವ್ರಿಗೆ ನೋಡಿ ವಿನಾಕಾರಣ ಬಗಳತಿ, ಇದು ಒಂದು ನಿಂದು ತಪ್ಪದ. ಹೌದು. ಸಾಧು ಬಂದ ಬೇಡಿ ಭಿಕಾರಿಗಳು ಬಂದ್ರು ಯಾರೇ ಬಂದ್ರ ವಿನಾಕಾರಣ ಬಗಳತಿಯಲ್ಲ, ಅದು ನಿಂದು ತಪ್ಪದ. ಇದು ಒಂದನೇ ತಪ್ಪದ. ಹೌದು. ನೀ ಯಾವತ್ತು ಮೂತ್ರ ವಿಸರ್ಜನ ಭೂಮಿ ಮ್ಯಾಗ ಮಾಡವ ಕಾಲೆತ್ತಿ ಒಂದು ಗಾಡಿಗೆರೆ, ಒಂದು ಜೀಪಿಗೆರೆ, ಒಂದು ಗ್ವಾಡಿಗೆರೆ ಕಾಲೆತ್ತಿ ಮೂತ್ರ ವಿಸರ್ಜನೆ ಮಾಡ್ತಿ, ಇದು ಒಂದು ನಿಂದು ತಪ್ಪದ. ಹೌದು ಹೌದು. ಯಾಡದು. ಇನ್ನು ಮೂರನೇದು ಯಾವುದು? ಯಾವುದು? ರಾತ್ರಿ ಎಲ್ಲರ ಮನೆಗೆ ಬಿಡ್ತಾರ, ಎಲ್ಲಾ ಜನರಿಗೆ ನಿದ್ದೆ ಹತ್ತದ, ವಿನಾಕಾರಣ ಬಗಳತಿ ಬಗಳಿ ನೀನೇ ಅಳತ್ತಿ, ಇದನ್ನು ಒಂದು ನಿಂದು ತಪ್ಪದ. ಹೌದು ಹೌದು. ನೋಡ್ರಿ ಎಂತ ಮಾತು ಹೇಳ್ತಾರ. ಅವಾಗ ನಾ ಹೇಳ್ತದ, ಏ ಸಾಧು, ಇದು ತಪ್ಪಲ್ಲೋ, ಇದು ತಪ್ಪಲ್ಲ, ಇದರ ಮರ್ಮ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತದ ನಾಯಿ. ಹೌದು. ನಾ ಯಾರೇ ಬೇಡಿ ಭಿಕಾರಿಗಳ ಬಂದ್ರಂದ್ರ ಯಾವರೇ ಸಾಧು ಸಂತ ಬಂದಂದ್ರ ಅವನಿಗೆ ನೋಡಿ ಯಾಕ ಬಗಳತಂದ್ರ ಅವ ಎಲ್ಲರಿಗೆ ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಕೂಡ್ರಿ ಅಂತೇಳಿ ಭಿಕಾರಿಗಳು ಭಿಕ್ಷಾ ಬೇಡ್ತಾವ. ಈ ಜಗತ್ತದಾಗ ಪ್ರತಿಯೊಬ್ಬ ಬೇಡವನೇ ಅದಾನ. ಪ್ರತಿಯೊಬ್ಬ ಭಿಕ್ಷುಕ ಅದನೋ. ಇಂಥ ಭಿಕ್ಷುಕನಿಗೆ ನೀ ಯಾಕೆ ಬೇಡ್ತಿ? ಏನು ಬೇಡಿದ ಪರಮಾತ್ಮಗ ಬೇಡು, ಯುವಕರ ಬಳಿ ಏನೋ ಉಳಿದಿಲ್ಲ ಅಂತೇಳಿ ಬಗಳುತ್ತ. ಹೌದು ಹೌದು ಹೌದು. ಇನ್ನೊಂದು, ನಾ ಭೂಮಿ ಮ್ಯಾಗ ಯಾಕೆ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ? ಪುಣ್ಯ ಭೂಮಿಯಾಗ ಪುಣ್ಯವಂತರು ಮಹಾತ್ಮರು ಯಾರಾದರೂ ಪೂಜೆ ಪುನಸ್ಕಾರ ಲಿಂಗಾರ್ಪಣೆ ಏನು ಮಾಡ್ತಾರ ಅಂತ ಒಳ್ಳೆ ಕಾರ್ಯ ಮಾಡುವಂತ ಭೂಮಿ ಪವಿತ್ರ ಆಗಿರ್ತದ. ಅಂತ ಪವಿತ್ರವಾದ ಭೂಮಿ ಮ್ಯಾಗ ನಾವು ಮೂತ್ರ ವಿಸರ್ಜನೆ ಮಾಡಿ ಅಮಂಗಳ ಮಾಡಬಾರ್ದಂತೇಳಿ ನಾ ಭೂಮಿ ಮ್ಯಾಗ ಎಂದಿಗೂ ಮೂತ್ರ ವಿಸರ್ಜನೆ ಮಾಡಂಗಿಲ್ಲ. ಹೌದು ಹೌದು. ಇದು 2ನೇ ಮಾತು ಹೇಳ್ತದ. ಹೌದು. ಇನ್ನು 3ನೇ ಮಾತೇನು ಹೇಳ್ಯದ? ಯಾವುದು? ನಾ ರಾತ್ರಿ ಎಲ್ಲರ ಮನಗದ ಬಳಕ ಯಾಕೆ ಬಗಳತನ್ನೋದು ಅದನ್ನೇ ನಿನಗೆ ಗೊತ್ತಿಲ್ಲ. ಕೇಳೋ ಸಾಧು, ನಾ ಯಾಕೆ ಬಗಳತನ್ನೋದು ಮರ್ಮ ನಿನಗೆ ಗೊತ್ತಿಲ್ಲ. ಬಗಳಿದ ಯಾಕೆ ಬಗಳಿದ? ಯಾಕ? ಹುಚ್ಚಪ್ಪ, ಸಂಸಾರದ ವ್ಯಾಮೋಹದೊಳಗ ಇಡೀ ನಿನ್ನ ದಿನ ಹೊತ್ತ ಮುಳುಗುತ್ತಾನ. ಹೆಂಡ್ರ ಮಕ್ಕಳ ಒಂದು ಹೊಲ ಮನಿ ಸಿರಿ ಒಳಗೆ ನೀ ತೊಡಕಿದಿ. ಹೌದು. ಅದ್ರ ಒಳಗಿಂದ ನಿನಗ ಹೊರಗೆ ಬರೋದಾಗಿಲ್ಲ. ಏನು ರಾತ್ರಿ ಮನಗತಿ, ಅದೇ ನಿನಗ ಒಂದು ಟೈಮ, ಅದೇ ನಿನಗೆ ಯಾಳ್ಯದ. ಈಗರಿ ಎದ್ದು ಭಗವಂತನ ನಾಮಸ್ಮರಣೆ ಮಾಡೋ. ಯಾಕೆ ನಿದ್ಯಾಗ ಮನೆಗಿದೆ ಅಂತೇಳಿ ಎಚ್ಚರ ಮಾಡ್ಲಾಗತ್ತಿದ. ಅರಿವಿನ ಜನ್ಮಕ್ಕ ಹುಟ್ಟಿ ಬಂದು ಅರಿವಿಲ್ದ ಮನೆಗೆ ಯಾವತ್ತೇ ಅವಕ್ಕೆ ಎಚ್ಚರ ಮಾಡಿದ್ರು ಎಚ್ಚರ ಆಗಲಾರ ಕಾಲಾಗ ದುಃಖಾಗಿ ಅಳ್ಳೋಗತ್ತಿದ. ಹೌದು 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 ಹೌದು. ನೋಡ್ರಿ ಎಂತ ಬೋಧನೆ ಕೊಡ್ತದ. ಒಂದು ನಾಯಿಯಲ್ಲಿ ತಿಳುವಳಿಕೆ ಅದ. ಖರೆ ಈ ಜನ್ಮಕ್ಕ ನಿಮಗ ತಿಳುವಳಿಕೆ ಇಲ್ಲ ಅಂತೇಳಿ ಮಹಾತ್ಮರು ಹೇಳ್ಯಾರ. ಹೌದು ಹೌದು ಹೌದು. ಅದಕ್ಕ ಮುಗಳಾಳ ಬಾಯಿ ಏನೇನೇನೇನೇನೇನೋ ಹೇಳಿ ಹೋದಳು. ಹೌದು. ಏನೇನ್ ಹೇಳಿದಳು? ಏನೇನ್ ಹೇಳ್ಯಾರಿಪ್ಪ? ಏ ಅಣ್ಣ, ಬಡವಿ ನೀಲಮ್ಮನ ಜಡಿ ಕೂಶಿನ ಹೆಸರ ನಿಂಗಣ್ಣ ಅಲ್ಲ, ಕುಮಾರಿ ಅದ. ಕುಮಾರ ತಿಳಿನೇ ಕರೀತಾಳ. 2 ವರ್ಷನ ಕೂಶಿತ್ತು ತಂಗಿ. ಸಿದ್ಧಟಿಗೆ ಯಾವನಿಗೆ ನೆಲಕ್ಕಿಲ್ಲ, ನೆಲಕ್ಕುದು ಇಲ್ಲ. ಹೌದು. ನಿಜವಾದ ಕೂಶಿನ ಹೆಸರು ಲಿಂಗಣ್ಣೆದ್ದುದೇ ಖರೆ ಅದ. ಹೌದು. ಇದು ನನ್ನ ಅರಿಯದೆ. ನೀ ನನ್ನ ಬಿಟ್ಟು ಪರಸ್ಪರವಾಗಿ ಯಾರಿಗೇ ದೊಡ್ಡ ಸಿದ್ಧಟಿಗೆ ಯಾನ ಭೂಮಿ ಅದ, ಸಿದ್ಧಟಿಗೆ ಜಾಗದಲ್ಲಿ ಕೇಳು. ಬೆವ್ರಿಗಾಗ ಗುರುಮನೆ ಅದ ನಮ್ಮದು. ಹೌದು. ಅಲ್ಲಿ ಕೇಳು, ನಿನಗೆ ಇದರ ಮರ್ಮ ಹೇಳ್ತಾರ. ಹೌದು. ಹುಡುಗನ ಹೆಸರು ನಿಂಗಣ್ಣಿದ್ದುದೇ ಖರೆ. ಹೌದು. ಖರೆ ಅಕ್ಕಿ ಮಾಯಾ ಪ್ರೀತಿದಿಂದ ಕುಮಾರ ತಿಳಿ ಕರೀತಿದಳು. ಹೌದು ಹೌದು. ಈಗ ನಿನ್ನ ಹೆಸರು ಸುಮಿತ್ರ ಇದ್ದುದೇ ಖರೆ. ಖರೆ ಸಾಹಿತ್ಯ ಸೌಕಾರ್ತಿ ತಿಳಿ ಮಾಯಾ ಪ್ರೀತಿದಿಂದ ಕರೆದಂಗ ಅದು. ಹೌದು. ಹೆಸರು ಸುಮಿತ್ರ ಅನ್ನೋದು ಅಡುಕಾಗಿ ಅದ. ಸಾಹಿತ್ಯ ಸೌಕಾರ್ತಿನೇ ಮುಂದೆ ಬಂದಾದ ಅಂದಂಗ ಅರ್ಥದು. ಹೌದು. ಅದರಂತೆ ಕುಮಾರ್ ಅನ್ನೋದು ಅವನ ನಿಜವಾದ ಹೆಸರು ಅಲ್ಲ, ಮಾಯಾ ಪ್ರೀತಿದಿಂದ ಕರಿತಿಳು. ಆ ಹುಡುಗನ ನಿಜವಾದ ಹೆಸರೇ ನಿಂಗಣ್ಣ. ಹೌದು ಹೌದು. ನೀ 2 ವರ್ಷ ಅಂದಿ ನೋಡು. 3 ವರ್ಷ 2 ವರ್ಷ ಸರದಾದ.
3ನೇ ವರ್ಷಿಗೆ ಕಾಲ ಇಟ್ಟಾದ ಹುಡುಗ. ಹೌದು ಕಾಲಿಟ್ಟದ 1 ದಿನ 2 ದಿನ ಅಲ್ಲ, 3 ವರ್ಷ ಆಗಬೇಕ. 3 ವರ್ಷ ಮುಗಿಲಿಕ್ಕೆ ಬಂದಾದ. ಹೌದ 2 ವರ್ಷ ಸರಿದು 3 ವರ್ಷ ಮುಗಿಲಿಕ್ಕೆ ಏನ ಬರ್ತದ ನೋಡು. ಆ 10 ತಿಂಗಳ 11 ತಿಂಗಳದ ವಯಸ್ಸಿನ ಹುಡುಗ, 2 ವರ್ಷದ 10-11 ತಿಂಗಳದ ವಯಸ್ಸಿನ ಹುಡುಗದ. ಅದಕ್ಕೆ 2 ವರ್ಷ ತಿಳಿ ಲೆಕ್ಕಿಗೆ ಹಿಡಂಗಿಲ್ಲ, ಅದಕ್ಕೆ 3 ವರ್ಷ ತಿಳಿ ಕರೀತಾರ. ಹೌದು 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 ಇದು ಒಂದು ಮಾತ. ಹೌದು. ನಾವೊಂದು ನಿನಗ ಕೇಳಿದ್ದ, ಏನು ಆ ತಾಯಿ ಹೆಸರ ಜೋಗುಬಾಯಿ, ಮಗನ ಹೆಸರ ಏಕನಾಥ ಸಿದ್ಧ ಅಥವಾ ಏಕಸಿದ್ಧ. ಇದು ನಮ್ಮ ಹಾಲು ಮತದ ಒಂದು ಗ್ರಂಥದೊಳಗ ಪುರಾಣದೊಳಗದ. ಹೌದು ಬೇಕಂದ್ರ ದೈವದ ಕೈಯಾಗ ಕೊಡುತ್ತ. ಹಾ ಹಾ ಸುಮಿತ್ರಾಬಾಯಿ, ಹಾ ತಪ್ಪು ತಿಳ್ಕೊಬೇಡ, ನಾವೊಂದು ಮಾತು ಹೇಳತ್ತ. ಮಹಾಲಿಂಗರಾಯ ಮುತ್ಯನ ಮಠ ಮನಿ ಒಳಗೆ ನಾನಾನಂತ ಕಲಾವಿದರಲ್ಲಿ ಶ್ರೇಷ್ಠ ಕಲಾವಿದ ಮುಗಳಾಳ ಸುಮಿತ್ರಾಬಾಯಿ ಐತಿ ತಿಳ್ಕೊಂಡಿದನ. ಹೌದು ಕರ್ ಹಿನ ಸ್ವಲ್ಪ ಡಾಗ ಉಳ್ದದ ನೋಡು, ಹಾ ಹಾ ಅದನ್ನು ಹೋಗ್ಬೇಕು ಸರ. ಹೌದು ಸುದ್ದೆಲ್ಲ ಆಗಿದೆ, ಸ್ವಲ್ಪ ಡಾಗ ಉಳ್ದದ, ಅದನ್ನು ಹೋಯ್ತಂದ್ರ ಪರಿಪೂರ್ಣ ಅಖಂಡ ನಿನ್ನೊಳಗ ಚೈತನ್ಯ ಶಕ್ತಿ ತುಂಬುತ್ತದ. ಹೌದು ಜ್ಞಾನದು ಚೈತನ್ಯ ಶಕ್ತಿ, ಜ್ಞಾನದ ಅಖಂಡ ತುಂಬುತ್ತದ. ಹೌದು ನೀ ಅಂದಿ ನೋಡು, ಪುರಾಣದಾಗ ಆ ಬುಕ್ಕದಾಗ ನಿನಗೊಂದು ಮಾತು ಹೇಳುತ್ತೆ. ಹಾಲ ಮತಕ್ಕ ಪುರಾಣ ಬುಕ್ ಆಧಾರ ಇಲ್ಲ. ಹೌದು ಯಾಕೆ ಹೇಳತ್ತ ಕೇಳ್ರಿ. ಪಿಂಟು ಮಾಸ್ತರ್ 4 ವರ್ಷ ಹಾಡಿಕೆ ಮಾಡ್ದಂದ್ರ ಶಾಣೆ ಆದ. ಹಾ ಹಾ ಈಗೆಲ್ಲ ಅಭಿಮಾನಿ ಬೆಳಗಿರ್ತದ. ಹೌದು ಪಿಂಟು ಮಾಸ್ತರ್ ಬರದೇ ಒಂದು ಬುಕ್ಕ ಹೌದು ಹಂಚದ, ಅದು 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 ಮತ್ತೆ ಇವ್ರ ಕೈಯಾಗ ಹೋಗೋದು, ಅವ ಹಿಂಗ ಬರದಾನಂತೇಳಿ ಅದು ಆಗತ್ತದ. ಇದು ಯಾರು ಬರ್ದು? ಪಿಂಟು ಮಾಸ್ತರ್. ನಾ ಯಾವ ಕಲಾವಿದನ ಹೆಸರು ತಗೊಂಗಿಲ್ಲ ಅಥವಾ ಯಾವ ಲೇಖಕರ ಹೆಸರು ತಗೊಂಗಿಲ್ಲ. ಒಬ್ರು ಒಳ್ಳೇದು ಬರದಾರ, ಒಬ್ರು ಕೆಟ್ಟದು ಬರದಾರ. ಹೌದು ನೀ ಅತ್ತಿಯಲ್ಲ ಒಳ್ಳೇದು ಸ್ವೀಕಾರ ಮಾಡೋದು, ಕೆಟ್ಟದು ಯಾಕೆ ತಗೋದತ್ತೇಳಿ. ತಂಗಿ, ಹಾಲೆಲ್ಲ ಒಳ್ಳೇದೇ ಇರ್ತದ ಖರೆ. ಹೌದು ಉಪ್ಪ ಒಂದೇ ಹಳ್ಳಿ ಇರ್ತದ, ಇಡೀ ಹಾಲಿಗೆಲ್ಲ ಕೆಡ್ತದ, ಕೆಡಿಸ್ತದ. ಹೌದು ಅದರಂತೆ ಒಂದೇ ಶಬ್ದದಲ್ಲಿ ದೋಷ ಐತಂದ್ರ ಇಡೀ ಮಾರ್ಕೆಟ್ ಅದೊಳಗ ಫೇಲ್ ಆಗತ್ತದ. ಹೌದು ಹೌದು ಅದಕ್ಕೆ ಒಬ್ರು ಒಂದು ಬರದಾರ. ನನಗ ಆ ಬುಕ್ಕಿಗೆ ನನಗೇನು ಸಂಬಂಧ ಇಲ್ಲ. ಆ ನೇರವಾಗಿ ಆ ವಿಷಯಕ್ಕ ಅವರು ಹೇಳುದು ಬರೋದಕ್ಕೆ ಅಜಗಜಂತರ ಫರಕ್ ಅದ. ಹೌದು ಯಾಕಂದ್ರ ಆ ಹೆಣ್ಮಗಳ ಹೆಸರ ಕಲಾವತಿ. ಹೌದು ಗಂಡ ತೀರ್ಕೊಂಡಿದ್ ಅಕ್ಕಿಂದು ಆ ಗಂಡನ ಹೆಸರ ರಾಮಣ್ಣ. ಹೌದು ಏನು ರಾಮಣ್ಣ. ಆ ಕೂಸಿನ ಹೆಸರ ಕುಮಾರ ಅಂತೇಳಿ ಅವ್ರು ಕರೆದಾರ ಅಂತೇಳಿ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ. ಇದು ನನಗೆ ಗೊತ್ತದ. ಇದು ಅಲ್ಲ ಅಂದೆ ಅಂದ್ರ ತಂಗಿ, ನಿನ್ನ ಬುಕ್ದಾಗ ಅಂದೆ ಅಂದ್ರ ಅದೇ ಖರೆ. ಹಾ ಹಾ ನೀ ಏನಂದಿ ನೋಡು, ಇದು ನಾ ಕಮಿಟಿ ಅವ್ರ ಕೈಯಾಗ ಕೊಡ್ತ, ನಿನ್ನಟ್ಟು ಬುಕ್ನಾಗ ನಾ ಶಾಣೆ ಆಗಿಲ್ಲ. ಹೌದು ಹೌದು ಯಾಕಂದ್ರ ಪಂಡಿತರು ತತ್ವಜ್ಞಾನಿಗಳು ಎನಿಕೆ ಮಂದಿ ಈ ನನ್ನ ಹಾಲು ಮತ್ತು ಹದಿಗೆಡಿಸಿ ಬಿಟ್ಟಾರ. ಹೌದು ಅದೇ ನೇರವಾಗಿ ಏನಾರ ಹಿಂಗ ಬರ್ದಾರಿ, ಅವರಿಗೆ ನೋಡ್ರಿ ಬುಕ್ ಬರ್ದವ್ರಿಗೆ ಕೇಸ್ ಮಾಡ್ರಿ ಅಂದ್ರ ಯಾವ ಮಾತಾಡಿರ್ತಾನ ಕಟ್ ಮಾಡಿ ಬಿಡೋದು, ಕುಂಡ್ಸೋದು 1 ವರ್ಷ ಅವನಿಗೆ. ಹೌದು ಆ ಯಾವ ನಾವು ಚಲೋ ಏನ್ರಿ ಹೇಳಕ್ ಹೋದೆ ತಿಳ್ಕೋರಿ, ಹೌದು ಅದು ಕಟ್ ಮಾಡುದು. ಪಿಂಟು ಮಾಸ್ತರ್ ಹಿಂಗ ಅಂದ್ರಿ, ಹಾ ಹಾ ಹೋಯ್ತು ಎಲ್ಲ ಕಡೆ. ಕುಂಡ್ರಿ ಮಗ ಮೂಲ್ಯಾಗ 1 ವರ್ಷ. ಹೌದು ಅದ್ರ ಕಾಲಾಗ ಆ ಬುಕ್ಕಿಗೆ ನನಗೆ ಅಜಗಜಂತರ ಫರಕ್ ಅದ. ಬುಕ್ಕ ಬರದಾರ, ಒಬ್ರು ಒಳ್ಳೇದು ಬರದಾರ, ಒಬ್ರು ಕೆಟ್ಟದ ಬರದಾರ. ಆ ಒಳ್ಳೇದಾರ ಇರ್ಲಿ ಕೆಟ್ಟದಾರ ಇರ್ಲಿ, ಆ ಬುಕ್ಕಿಗೆ ನನಗೆ ಸಂಬಂಧ ಇಲ್ಲ. ಹೌದು ಹೌದು ನೀ ದೈವದವ್ರಿಗೆ ಹೇಳ್ಬೋದು, ಅದಕ್ಕೆ ಅನ್ನೋ ಸಂಬಂಧ ಇಲ್ಲ. ಖರೆ ಆ ಗಂಡನ ಹೆಸರ ರಾಮಣ್ಣ, ಹೆಂಡತಿ ಹೆಸರ ಕಲಾವತಿ, ಕೂಸಿನ ಹೆಸರ ಕುಮಾರ. ಹೌದು ಹೌದು ನೋಟ್ಸ್ ಮಾಡಿ ಇಟ್ಕೋ, ಯಾವ ಬುಕ್ಕಿಂದ ಬೇನ ಹತ್ತಬೇಡ. ಯಾಕಂದ್ರ ಹಿರಿಯರು ಏನು ಹೇಳ್ಯಾರ, ಹಿರಿಯರ ಮಾತೆ ಗಟ್ಟಿವು. ಹೌದು ಈಗಿಂದ ಬುಕ್ಕಿಂದ ಬಿಟ್ಟು ಬಿಡುದು, ಹಿರಿಯರು ಹೇಳೋದು ಮಾತೆ ಗಟ್ಟಿ. ಈ ಸದ್ದು ಬುಕ್ ಅಂತಿದೆ ಅಂದ್ರೆ ನನ್ನ ಬಾಯಾಗ ಓಡಾಡ್ಲಾಗತ್ತದ ಮಾತು ಕರೆ. ಮತ್ತೆ ಕಟ್ ಮಾಡಿ ಬಿಟ್ರಂದ್ರೆ ನಾವು 1 ವರ್ಷ ಕುಂಡಿರ್ತ ತಂಗಿ, ಕ್ಷಮ ಇರ್ಲಿ, ನಾ ಏನು ಮಾತಾಡವಲ್ಲ. ಅದು ಹೌದು ಹೌದು ಅದು ಬುಕ್ ಬರ್ದವ್ರು ಅವ್ರ ಕರ್ಮ ಅವ್ರು ತಾನೇ ಭೋಗಿಸ್ತಾರ, ನಾವು ಅನ್ನೋದೇ ಬೇಡದು. ಹೌದು ಈಗ ನನಗೊಂದು ಮಾತು ಕೇಳದಿ ನೋಡು. ಏನು? ಇಸ್ಲಾಮ ಧರ್ಮದಲ್ಲಿ ಇದ್ದಂತ ಏನು ಬಿಬಿ ಫಾತಿಮಾ, ಸದರಗಿರಿ ಪಟ್ಟಣದ ಬಿಬಿ ಫಾತಿಮಾ, ಹೌದು ನಾಗರಾಯಗೌಡ ದೇವ್ರ ಕೇಳಕ್ಕೆ ಹೋಗ್ಯಾನ. ಹೌದು ಇಸ್ಲಾಮ ಧರ್ಮದಲ್ಲಿ ಅವಳು ಜಡಿ ಬಿಚ್ಚಿ ನುಡಿ ಮಾಡ್ತಾಳಂತೇಳಿ ಹೇಳಿದೆ ಅಂದ್ರಣ್ಣ. ಹಾ ಹಾ ಜಡಿ ಬಿಚ್ಚಿ ನುಡಿ ಮಾಡ್ತಾಳಂದ್ರ ಯಾವಾಗ ತತ್ವವನ್ನು ಅಳವಡಿಸಿಕೊಂಡು ನುಡಿ ಮಾಡ್ಯಾಳ. ಹೌದು ಹೌದು ಬುರುಕ ಹಾಕ್ಯಾಳೋ, ಬುರುಕ ತೆಗದಾಳೋ, ಹೌದು ಹಿಂಗ ಕೇಳ್ತಾರ. ತಂಗಿ, ಈ ಒಂದು ಮಾತ, ಇಸ್ಲಾಮ ಧರ್ಮದಲ್ಲಿ
ಬಿಬಿ ಫಾತಿಮಾ ಏನ ಸದರಗಿರಿ ಪಟ್ಟಣದಾಗ ದೇವರು ಹೇಳುತ್ತಿದ್ಳು, ಅವಳು ಬುರ್ಕ ಹಾಕಿ ದೇವ್ರ ಹೇಳಿಲ್ಲ, ಬುರ್ಕ ತೆಗೆದು ದೇವ್ರು ಹೇಳ್ತಿದ್ರು. ಬುರ್ಕ ಯಾವಾಗ ಹಾಕೋತಾರ ಅಂದ್ರ ಹೆಣ್ಣುಮಕ್ಕಳು ಕುರಾಣ ಓದುವಾಗ, ಪವಿತ್ರವಾದ ಕುರಾಣ ಓದುವಾಗ ಎಡಕ ಬಲಕ ಸಮಯವನ್ನು ಹಚ್ಚಿ ಪವಿತ್ರವಾದ ಕುರಾಣ ಓದುವಾಗ ಒಮ್ಮೆ ಹಾಕೋತಾರ. ಆ ತಮ್ಮ ಶರೀರ ಇನ್ನೊಬ್ಬರಿಗೆ ಕಾಣಬಾರ್ದು ಮನೆಯಿಂದ ಹೊರಗೆ ಹೋಗುವಾಗ ಹಾಕ್ತಾರ. ಇದು ಬುರ್ಕಾದ ನಿಯಮದ. ಹೌದ್ ಹೌದ್ ಹೌದ್. ಅದಕ್ಕೆ ತಂಗಿ, ಇಸ್ಲಾಮ ಧರ್ಮದಲ್ಲಿ ಬಿಬಿ ಫಾತಿಮಾ ಯಾವ ತತ್ವವನ್ನು ಅಳವಡಿಸಿಕೊಂಡಾಳಂತೇಳಿ ನೀ ಕೇಳಿದಿ. ಧಾರ್ಮಿಕ ತತ್ವವನ್ನು ಅಳವಡಿಸಿಕೊಂಡು ಆ ಗೌಡಗ ದೇವರ ಹೇಳ್ಯಾಳಂತೇಳಿ ಹಿರಿಯರು ಹೇಳ್ಯಾರ. ಹೌದ್ ಹೌದ್. ಇದಕ್ಕೂ ಬುಕ್ ಇತ್ತಂದ್ರ ನಿಂದೆ ಖರೆ. ಇದಕ್ಕ ನನಗ ಇದು ಬುಕ್ ಅದಣ್ಣ, ಬರೀ ಇದು ಕಮಿಟಿ ಅಂದ್ರ ನಿಂದೆ ಖರೆ. ಹೌದು ಖರೆ. ನಾ ಬುಕ್ಕಿಗೆ ನನಗ ಬಹಳ ಫರಕ್ ಅದ ತಂಗಿ. ನಾ ಎಟ್ಟು ನಮ್ಮ ಹಿರಿಯರು ಹೇಳ್ಯಾರ ಅಟ್ಟು ಹಾಲು ಮತ ಹೇಳ್ತಾ ಹೆಚ್ಚದ ಹೇಳಕ್ಕೆ ನಾ ಪ್ರಯತ್ನ ಮಾಡಂಗಿಲ್ಲ. ನಾ ಬಹಳ ಹಾಲು ಮತದ ವಿಚಾರ ಇಲ್ಲಿ ಪ್ರತಿಪಾದನೆ ಮಾಡವನು ಅಲ್ಲ. ಯಾಕಂದ್ರ ಹಾಲು ಮತದಲ್ಲಿ ಆ ಶುದ್ಧರಿಗೆ ಹೇಳುವಾಗ ನಮ್ಮಿಂದ ಫರಕಾಗಿ ನ್ಯಾಲಿಗೆ ಜಾರ ತಂದ್ರ ನಾವು ಜಾರದೆ ತಿಳ್ಕೋದೆ. ಹೌದು. ಅದ್ರ ಕಾಲಾಗ ಆ ಹಾಲು ಮತದ ಶುದ್ಧರದ ಒಂದು ಆದಂತ ಪವಾಡಗಳನ್ನ ಹಾಡುತ್ತೆ ಹೊರತಾಗಿ ಅತಿ ಅದರ ಬಡ್ಡಿ ಕಿತ್ತಿ ಹೇಳುದು ಕೇಳುದು ಮಾಡವಲ್ಲ. ಹೌದ್ ಹೌದ್. ಅದಕ್ಕೆ ಬಹಳ ಮಾತಾಡ್ಲಾರದೆ ನಾಲ್ಕು ಸತ್ಯ ಸುಂದರ ಚಾಲ ಯಾವಾಗ ಹಾಡುದದ? ಯಾವಾದ್ರಿಪ್ಪ? ಮುದುಕಪ್ಪ ಮಾಸ್ತರ ದೇವಾದಿ ದೇವತೆಗಳ ಕಾಲದಲ್ಲಿ ಹೌದು ಈಗ ಇರ್ತಾರ ನೋಡ್ಬೇಕು. ಇಲ್ಲಿ ಅದಾರ. ಹೌದು. ಹೆಂಗ ಆ ಮನೆ ಅಂದ ಈ ಮನ್ಯಾಗ ಹೇಳುದು, ಈ ಮನೆಯಿಂದ ಆ ಮನೆಯಾಗ ಹೇಳುದು ಅದಾರ. ಇಲ್ಲ, ಪ್ರತಿ ಒಂದು ಹಳ್ಳ್ಯಾಗ ಅದಾರ, ಪ್ರತಿ ಒಂದು ಊರಾಗ ಅದಾರ, ಪ್ರತಿ ಒಂದು ತಾಲೂಕದಾಗ, ಪ್ರತಿ ಒಂದು ಜಿಲ್ಲಾದಾಗ ನೋಡಕ್ ಸಿಗುತ್ತಾರ. ಹೌದು ಹೌದು. ಪ್ರತಿ ಒಂದು ಕಾರ್ಯದೊಳಗ ಕುತಂತ್ರದ. ಅದರಂತೆ ದೇವತೆಗಳ ಒಂದು ಕಾಲದಲ್ಲಿ ಕುತಂತ್ರದಿಂದ ಆಟ ಆಡಿಸ್ತಿರ್ತಕ್ಕಂತ ನಾರದ ಮುನಿ ದೇವರಿಗೆ ಅವ್ರದ್ದು ಇವ್ರಿಗೆ ಹೇಳುದು, ಇವ್ದು ಅವನಿಗೆ ಹೇಳೋದು, ಹೇಳಿ ಕದನ ಹಚ್ಚುತ್ತಿದ್ದ, ಜಗಳ ಹಚ್ಚಿಡ್ತಿದ್ದ. ಆದರ ಈ ಭೂಲೋಕದಲ್ಲಿ ರಾಜ ಆಗಿ ಹಾದ ಇಕ್ರಮ ರಾಜ. ಹೌದು. ಅಂತ ಇಕ್ರಮ ರಾಜ ಸತ್ಯದಿಂದ ನಡೀತಿದ್ದ. ರಾಜ ಸತ್ಯ ಹರಿಚಂದ್ರ ಸತ್ಯದಿಂದ ನಡೀತಿದ್ದ. ಆದರೂ ಪರೀಕ್ಷೆ ಸತು ಪರೀಕ್ಷೆ ಆಗ್ಯದ. ಅದರಂತೆ ಇಕ್ರಮ ರಾಜಾಗ ಸತು ಪರೀಕ್ಷಕ್ಕಾಗಿ ಪ್ರತಿ 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 ಕಾಲದಲ್ಲಿ ಪ್ರತಿ ಹೆಜ್ಜೆದಲ್ಲಿ ಶನಿ ಒಂದು ಇದಿಯಾಗಿ ಬಂದ ಕಾಡುತ್ತಾನ. ಹೌದು. ಅಂತ ಇಕ್ರಮ ರಾಜನ ಬಲ್ಲಿ ಇದ್ದಂತ ಏಳಗೇಣಿನ ಕುದುರೆ ಮ್ಯಾಗ ಕುತ್ತು ಹೋಗುವಾಗ ಕಲ್ಲ ಪಡಿ ಮ್ಯಾಗ ಇಕ್ರಮ ರಾಜಗ ಕೆಡವಿತ್ತು. ಶನಿನೇ ಕುದುರೆಯಾಗಿ ಬಂದು ಕೆಡವಿ ಯಾವ ರೀತಿಯಿಂದ ಅವನ ಗುಳಂಕರ ನಡೀತದ ಅನ್ನೋದು ಒಂದು 4 ನುಡಿ ಚಾಲ ಹಾಡುತ್ತೇವೆ. ದೈವದವರು ಶಾಂತ ರೀತಿಯಿಂದ ಕೇಳಬೇಕಂತೆ ಕಳಕಳಿ ವಿನಂತಿ ಅದ.